This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಹಲೋ ನನ್ನ ನೆಚ್ಚಿನ ಸ್ನೇಹಿತರೆ, ಸೂಪರ್ವಿಷನ್ ಟೆಕ್ನಾಲಜಿ ಗೆಳೆಯರ ಬಳಗದ ಯೂಟ್ಯೂಬ್ ವಾಹಿನಿಯ ಇಂದಿನ ಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ. ಪ್ರಿಯರೇ, ನಾವು ಇವತ್ತು ಯೋನೋ ಲೈಟ್ SBI ಅನ್ನುವಂತಹ ಆಪ್ ನ ಮೂಲಕವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನ ನಮ್ಮ ಖಾತೆಯ ಸ್ಟೇಟ್ಮೆಂಟ್ ಅನ್ನ ನಾವು ಹೇಗೆ ಪಡೆಯುವುದು ಎಂಬುದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಈ ಯೋನೋ ಲೈಟ್ ಮೂಲಕವಾಗಿ ನಾವು ನಮ್ಮ ಖಾತೆಯನ್ನು ನಿಭಾಯಿಸಲು ಈಗಾಗಲೇ SBI ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕವಾಗಿ ಅಥವಾ ಯೋನೋ ಲೈಟ್ SBI ಮೂಲಕವಾಗಿ ಅಥವಾ ಯೋನೋ ಮೂಲಕವಾಗಿ ರಿಜಿಸ್ಟರ್ ಮಾಡಿಕೊಂಡಿರಬೇಕಾಗುತ್ತದೆ. ಅದರಲ್ಲಿ SBI ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳುವುದು ಬಹಳ ಆಕ್ಸೆಸಬಲ್ ಆಗಿರುವುದರಿಂದ ತಮಗೆ ನಾನು SBI ನೆಟ್ ಬ್ಯಾಂಕಿಂಗ್ ಮೂಲಕವಾಗಿ ರಿಜಿಸ್ಟರ್ ಮಾಡಿಕೊಳ್ಳಲು ಬೆಂಬಲಿಸುತ್ತೇನೆ. ಸ್ನೇಹಿತರೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಪಡೆಯುವುದರಿಂದ ಕೆಲವು ಪ್ರಯೋಜನಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನಮ್ಮ ಬ್ಯಾಂಕ್ ನ ಸ್ಟೇಟ್ಮೆಂಟ್ ಅನ್ನ ಪಡೆಯೋದ್ರಿಂದ ನಾವು ಅಡ್ರೆಸ್ ಪ್ರೂಫ್ ಆಗಿ ಬಳಸಿಕೊಳ್ಳಬಹುದು. IT ರಿಟರ್ನ್ಸ್ ಸಮಯದಲ್ಲಿ ಫೈಲಿಂಗ್ ಮಾಡುವಾಗ ನಮಗೆ ಹೆಲ್ಪ್ ಆಗುತ್ತೆ. ಅಲ್ಲದೆ ಮುಖ್ಯವಾಗಿ ನಮ್ಮ ಜೀವನದ ನಿರ್ವಹಣೆಯಲ್ಲಿ ಪ್ರತಿನಿತ್ಯ ನಾವು ಮಾಡುವಂತಹ ಆನ್ಲೈನ್ ಟ್ರಾನ್ಸಾಕ್ಷನ್ ಸ್ಥಿತಿಗತಿಗಳನ್ನ, ಅಂತಂದ್ರೆ ಸಮ್ ಟೈಮ್ ಎರರ್ ಆಗುತ್ತೆ, ಸಮ್ ಟೈಮ್ ಸಕ್ಸಸ್ ಆಗುತ್ತೆ, ಸಮ್ ಟೈಮ್ ಫೇಲ್ಯೂರ್ ಆಗುತ್ತೆ. ಈ ರೀತಿಯಾಗಿರುವಂತಹ ಸಮಯದಲ್ಲಿ ನಮಗೆ ತುರ್ತಾಗಿ ಕೆಲವು ಟ್ರಾನ್ಸಾಕ್ಷನ್ ಗಳನ್ನ ನೋಡುವಂತಹ ಅಗತ್ಯತೆ ಹಾಗೂ ಅನಿವಾರ್ಯತೆ ಇರುತ್ತೆ ಅಲ್ವಾ. ನಮ್ಮ ಜೀವನದ ನಿರ್ವಹಣೆಯ ಖರ್ಚು ವೆಚ್ಚಗಳ ಬಗ್ಗೆ ನಾವು ಒಂದು ಸೂಕ್ತವಾದ ಕ್ರಮ ಕೈಗೊಳ್ಳುವುದಕ್ಕೆ ಅಥವಾ ನಮ್ಮ ಬಜೆಟ್ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ಬ್ಯಾಂಕ್ ಲೋನ್ ಪಡೆಯುವಂತಹ ಸಮಯದಲ್ಲಿಯೂ ಕೂಡ ನಮ್ಮ ಸ್ಟೇಟ್ಮೆಂಟ್ ನ ಅಗತ್ಯತೆ ಇರುತ್ತದೆ. ಹೀಗೆ ಅನೇಕ ಪ್ರಯೋಜನಗಳನ್ನ ಕಾಲಕಾಲಕ್ಕೆ ಪಡೆದುಕೊಳ್ಳಬಹುದು. ಈಗ ನಾವು ಪ್ರಾಯೋಗಿಕ ಹಂತಕ್ಕೆ ಹೋಗೋಣ. ನಾನೀಗ ಯೋನೋ ಲೈಟ್ ಹೋಗಿ ಲಾಗಿನ್ ಮಾಡಿ ತದನಂತರ ಈ ಒಂದು SBI ಸ್ಟೇಟ್ಮೆಂಟ್ ಪಡೆಯುವುದು ಹೇಗೆ ಅನ್ನುವಂಥದ್ದನ್ನ ತಿಳಿಸಿಕೊಡ್ತೇನೆ. ಯೋನೋ ಲೈಟ್ SBI ಆಪ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ. ನೀವು ಈಸಿ ಪಿನ್ ಅಥವಾ ಪಾಸ್ವರ್ಡ್ ಅಥವಾ ಫಿಂಗರ್ ಪ್ರಿಂಟ್ ಕೊಡುವುದರ ಮೂಲಕವಾಗಿ ಈ ಒಂದು ಆಪ್ ಗೆ ಲಾಗಿನ್ ಆಗಬಹುದು. ಇದನ್ನ ಯಾವುದನ್ನು ನಾನು ತೋರಿಸೋದಿಲ್ಲ, ಯಾಕಂತಂದ್ರೆ ಕಳೆದ ಸಂಚಿಕೆಗಳಲ್ಲೆಲ್ಲ ಇದನ್ನ ನಾನು ತೋರಿಸಿದ್ದೀನಿ. ಅಷ್ಟೇ ಅಲ್ಲದೆ ಸೆಕ್ಯೂರಿಟಿ ಪರ್ಪಸ್ ನಿಂದಾಗಿ ಆಗಾಗ ಕೆಲವು ನಿಮಿಷಗಳ ನಂತರ ಇದು ಸೆಷನ್ ಲಾಗ್ಔಟ್ ಆಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಇದರ ಕ್ರಮಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಯೋನೋ ಲೈಟ್ SBI ಗೆ ಲಾಗಿನ್ ಆಗಿದ್ದೀನಿ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ, ಯೋನೋ ಲೈಟ್ ತೆರೆದ ನಂತರ ಆಗಾಗ್ಗೆ ಕೆಲವು ಬಾರಿ ವಿ ಹ್ಯಾವ್ ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳಿ ಬರುತ್ತೆ, ಎರರ್ ಮೆಸೇಜ್. ಅದಕ್ಕೆ ಓಕೆ ಕೊಟ್ಬಿಟ್ಟು ಮತ್ತೆ ನೀವು ಪ್ರಯತ್ನ ಮಾಡಿದಾಗ ಈ ಆಪ್ ಅನ್ನ ಬಳಸಬಹುದಾಗಿದೆ. ಈಗ ನಾನು ಯೋನೋ ಲೈಟ್ SBI ನ ಹೋಮ್ ಪೇಜ್ ಅಲ್ಲಿ ಇದ್ದೀನಿ. ಇಲ್ಲಿ ಅನೇಕ ಆಪ್ಷನ್ ಗಳಿರ್ತವೆ. ಇಲ್ಲಿ ನಾವು ಮುಖ್ಯವಾಗಿ ಫಸ್ಟ್ ಸ್ಟೆಪ್ ಮೈ ಅಕೌಂಟ್ಸ್ ಒಳಗಡೆ ಹೋಗ್ಬೇಕು. ಇದ್ರೊಳಗಡೆ ಹೋಗ್ತಾ ಇದ್ದೀನಿ ಈಗ. ಸೆಕೆಂಡ್ ಸ್ಟೆಪ್ ವ್ಯೂ/ಡೌನ್ಲೋಡ್ ಸ್ಟೇಟ್ಮೆಂಟ್ ಎಂಬುದಾಗಿರುತ್ತೆ. ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಥರ್ಡ್ ಸ್ಟೆಪ್, ಇಲ್ಲಿ ಸೆಲೆಕ್ಟ್ ಅಕೌಂಟ್ ಅಂತ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ಇದೊಂದೇ ಆಪ್ಷನ್ ನಮಗೆ ಮುಖ್ಯವಾಗಿ ಸಿಗುವಂತದ್ದು, ಇದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಫೋರ್ತ್ ಸ್ಟೆಪ್, SBI ನ ಸೇವಿಂಗ್ಸ್ ಅಕೌಂಟ್ ಒಂದಕ್ಕಿಂತ ಹೆಚ್ಚಿದ್ರೆ ಅದನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಂದು ಒಂದೇ ಸೇವಿಂಗ್ಸ್ ಅಕೌಂಟ್ ಇರೋದ್ರಿಂದ ಇದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ನಾನು ನನ್ನ ಸೇವಿಂಗ್ಸ್ ಅಕೌಂಟ್ ಗೆ ಜೀಸಸ್ ಇಸ್ ಮೈ ಲೈಟ್ ಅಂಡ್ ಸೈಟ್ ಎಂಬುದಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಹಾಗಾಗಿ ಇದನ್ನೇ ತೋರಿಸ್ತಾ ಇದೆ. ಹೆಚ್ಚಾಗಿ ತಮ್ಮ ಅಕೌಂಟ್ ಅಲ್ಲಿ ಡಿಸ್ಕ್ರಿಪ್ಷನ್, ತಮ್ಮ ಹೆಸರು ಇರಬಹುದು ಅಥವಾ ಅಕೌಂಟ್ ನಂಬರ್ ಇರಬಹುದು, ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತೆ. ಅದನ್ನ ತಾವು ಆಯ್ಕೆ ಮಾಡ್ಕೊಳ್ಬೇಕು. ಓಕೆ, ನಮ್ಮ ಅಕೌಂಟ್ ನಂಬರ್, ಅಕೌಂಟ್ ಡಿಸ್ಕ್ರಿಪ್ಷನ್ ಹಾಗೂ ಇತರೆ ಮಾಹಿತಿ ಒಳಗೊಂಡಂತಹ ಪುಟ ಇಲ್ಲಿ ತೆರೆದುಕೊಂಡಿದೆ. Jesus is my light and sight. Selected account number. Selected account number ಯಾವುದು ಅಂತ ಹೇಳಿ ತೋರಿಸ್ತಾ ಇದೆ. 00000064108358902. ನನ್ನ ಅಕೌಂಟ್ ನಂಬರ್ ತೋರಿಸಲಾಗ್ತಿದೆ. Start date 2/8/2022. 2/8/2022 ಇದೆ. End date 2/8/2022. 2/8/2022 ಅಂತಾನೆ ಇದೆ. ಓಕೆ, ತದನಂತರದಲ್ಲಿ ನಾವು ಸ್ವೈಪ್ ಮಾಡಿ ನೋಡೋದಾದ್ರೆ ಇಲ್ಲಿ ಮುಖ್ಯವಾದ ಕೆಲವು ಲಿಮಿಟೇಷನ್ಸ್ ಇದಾವೆ. ನೋಡೋಣ. Only 150 transactions for the selected account shall be displayed. 150 ಟ್ರಾನ್ಸಾಕ್ಷನ್ ಗಳನ್ನ ಪಡೆದುಕೊಳ್ಳಬಹುದು. Date range for account statement cannot exceed 12 months. ನಾವು ಆಯ್ಕೆ ಮಾಡಿಕೊಳ್ಳುವಂತಹ ದಿನಾಂಕ 12 ತಿಂಗಳುಗಳಿಗಿಂತ ಮೀರುವಂತಿಲ್ಲ. ಅಂತಂದ್ರೆ 2021 ಆಗಸ್ಟ್ ನಿಂದ 2022 ಆಗಸ್ಟ್ ಒಳಗಿನ ಟ್ರಾನ್ಸಾಕ್ಷನ್ ಅನ್ನ ಪಡೆದುಕೊಳ್ಳಬಹುದು. ಅದಕ್ಕಿಂತ ಹಿಂದಿನ ಟ್ರಾನ್ಸಾಕ್ಷನ್ ಗಳನ್ನ ನಾವು ಪಡೆಯಲು ಪ್ರಸ್ತುತ ಅವಧಿಯಲ್ಲಿ ಇದು ಸಾಧ್ಯವಾಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಆಯ್ಕೆಗಳು ನಮಗೆ ದೊರೆಯಬಹುದು. ಫಿಫ್ತ್ ಸ್ಟೆಪ್, ದಿನಾಂಕಗಳನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಸ್ಟಾರ್ಟಿಂಗ್ ಡೇಟ್ ಹಾಗೂ ಎಂಡಿಂಗ್ ಡೇಟ್ ಅನ್ನ ಆಯ್ಕೆ ಮಾಡಿಕೊಳ್ಬೇಕು.
ಇಲ್ಲಿ ಸ್ಟಾರ್ಟ್ ಡೇಟ್ ಅನ್ನುವಂತ ಸಬ್ ಹೆಡ್ಡಿಂಗ್ ಇದೆ. 2/8/2022. 2/8/2022 ಸ್ಟಾರ್ಟ್ ಡೇಟ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಂತಂದ್ರೆ ಇದನ್ನ ಓಪನ್ ಮಾಡಬೇಕು. ಈಗ ಇದನ್ನ ಓಪನ್ ಮಾಡೋಣ. Tuesday, August 2nd, 2022. ಸಾಮಾನ್ಯವಾಗಿ ನಾವು ಮೊಬೈಲ್ ಅನ್ನ ಬಳಸುವಾಗ ಸ್ಕ್ರೀನ್ 3 ಭಾಗವಾಗಿ ನಾವು ವಿಂಗಡಿಸ್ತೇವೆ. ನೋಟಿಫಿಕೇಶನ್ ಪ್ಯಾನಲ್ ಒಂದು, ಹಾಗೂ ವರ್ಕಿಂಗ್ ಏರಿಯಾ, ಹಾಗೇನೆ ಕೆಳಗಡೆ ಬ್ಯಾಕ್ ಬಟನ್, ಹೋಮ್ ಬಟನ್, ಓವರ್ ವ್ಯೂ ಬಟನ್. ಹೌದಾ? ನಾವು ಸ್ಟಾರ್ಟಿಂಗ್ ಡೇಟ್ ಹಾಗೂ ಎಂಡಿಂಗ್ ಡೇಟ್ ಸೆಲೆಕ್ಟ್ ಮಾಡುವಾಗ ಸ್ಕ್ರೀನ್ ಅನ್ನ ಇಲ್ಲಿ ನಾವು 3 ವಿಭಾಗವಾಗಿ ವಿಂಗಡಿಸೋಣ. ಅದೇನಂತಂದ್ರೆ ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ಅಂದ್ರೆ ನೋಟಿಫಿಕೇಶನ್ ಪ್ಯಾನಲ್ ನ ಕೆಳಗೆ ಡೇಟ್, ಮಂತ್ ಅಂಡ್ ಇಯರ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮಧ್ಯಭಾಗದಲ್ಲಿ ಆಯ್ಕೆ ಮಾಡಲು ಲಭ್ಯ ಇರುವ ಡೇಟ್, ಮಂತ್ ಅಂಡ್ ಇಯರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗೇನೆ ಕೆಳಗಡೆ ಬ್ಯಾಕ್ ಬಟನ್, ಹೋಮ್ ಬಟನ್, ಓವರ್ ವ್ಯೂ ಬಟನ್ ನ ರೈಟ್ ಸೈಡ್ ಅಲ್ಲಿ ಕ್ಯಾನ್ಸಲ್ ಬಟನ್, ಓಕೆ ಬಟನ್ ನಮಗೆ ಸಿಗುತ್ತೆ. ಇದು ಸ್ಟಾರ್ಟ್ ಡೇಟ್ ಮತ್ತೆ ಎಂಡ್ ಡೇಟ್ 2 ಪೇಜ್ ಅಲ್ಲಿ ಇದೇ ರೀತಿ ಇರುತ್ತೆ. ಓಕೆ, ಸೊ ಈ ಲೇಔಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಈ ಒಂದು ಡೇಟ್, ಮಂತ್ ಅಂಡ್ ಇಯರ್ ಆಯ್ಕೆ ಮಾಡುವಂತ ಸಮಯದಲ್ಲಿ ಟಚ್ ಬೈ ಎಕ್ಸ್ಪ್ಲೋರ್ ಮತ್ತು ಸ್ವೈಪಿಂಗ್ ಈ 2 ಮೆಥಡ್ ಅನ್ನ ಯೂಸ್ ಮಾಡಬೇಕು. ಅಂತಂದ್ರೆ ನಮಗೆ ಯಾವ ಆಪ್ಷನ್ ಬೇಕು ಆ ಆಪ್ಷನ್ ಅನ್ನ ನೇರವಾಗಿ ನಮ್ಮ ಬೆರಳಿನ ಮೂಲಕ ಟಚ್ ಮಾಡಿ ಅದನ್ನ ಆಕ್ಟಿವೇಟ್ ಮಾಡುವಂತಹ ವಿಧಾನಕ್ಕೆ ಎಕ್ಸ್ಪ್ಲೋರ್ ಬೈ ಟಚ್ ಎಂಬುದಾಗಿ ನಾವು ಕರೆಯಬಹುದಾಗಿದೆ. ಈಗ ನಾನು ಸ್ಟಾರ್ಟ್ ಡೇಟ್ ಆಯ್ಕೆ ಮಾಡ್ಕೊಳ್ತಿದ್ದೀನಿ. Tuesday, August 2nd, 2022. ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ಎಡಗಡೆಯಿಂದ ಟಚ್ ಮಾಡಿ ಸದ್ಯಕ್ಕೆ ನಾವು ಮಂತ್ ಅನ್ನ ಬದಲಾಯಿಸಿ ನೋಡೋಣ. ಇಯರ್ ಕೂಡ ಬದಲಾಯಿಸಬಹುದು. ನಾವು ಯಾವುದನ್ನ ಬದಲಾಯಿಸಬೇಕಂತ ಇರ್ತೀವೋ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅದನ್ನ ಆಯ್ಕೆ ಮಾಡಿಕೊಂಡು ತದನಂತರದಲ್ಲಿ ಮಧ್ಯಭಾಗದಲ್ಲಿ ಟಚ್ ಬೈ ಎಕ್ಸ್ಪ್ಲೋರ್ ಮೂಲಕವಾಗಿ ಹಾಗೂ ಸ್ವೈಪ್ ಮಾಡಿ ನಮಗೆ ಬೇಕಾದಂತ ಡೇಟ್, ಮಂತ್, ಇಯರ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನಾನು ಸ್ಕ್ರೀನ್ ನ ಮೇಲ್ಭಾಗದ ಲೆಫ್ಟ್ ಇಂದ ರೈಟ್ ಗೆ ಸ್ವೈಪ್ ಮಾಡ್ತಾ ಬರ್ತಾ ಇದ್ದೀನಿ. 2022. ಫಸ್ಟ್ ಇಲ್ಲಿ ಇಯರ್ ಇರುತ್ತೆ, 2022 ಅಂತ ಇದೆ. ಸಪೋಸ್ ನಮಗೆ ಇಯರ್ ಚೇಂಜ್ ಮಾಡಬೇಕು ಅಂತಂದ್ರೆ 2022 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಾಗೆ ರೈಟ್ ಗೆ ಸ್ವೈಪ್ ಮಾಡ್ಕೊಳ್ತಾ ಬಂದ್ರೆ Tuesday, August 2nd, ಆಗಸ್ಟ್ 2nd 2020 and list 2021. ನೋಡಿ, ಇಲ್ಲಿ ಬಲಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಮಗೆ 2020 ಎಂಬುದಾಗಿ ಸಿಗುತ್ತೆ ಅಥವಾ 2021 ಅಂತ ಸಿಗುತ್ತೆ. ಅಲ್ಲಿ ಸ್ವೈಪ್ ಮಾಡಿದ್ಮೇಲೆ ಮತ್ತೆ ನಾವು ಲೆಫ್ಟ್ ಗೆ ಸ್ವೈಪ್ ಮಾಡ್ತಾ ಬರಬೇಕು. 2019. ಓಕೆ, ಹೀಗೂ ಮಾಡಬಹುದು. ಅಥವಾ ಮಧ್ಯದಲ್ಲಿ ನಾವು ಟಚ್ ಮಾಡಿ 2019. ಇಲ್ಲಿ 2019 ಅಂತ ಹೇಳ್ತಾ ಇದೆಯಲ್ವಾ, ಲೆಫ್ಟ್ ಗೆ ಸ್ವೈಪ್ ಮಾಡ್ತಾ ಬರಬೇಕು. ಬಟ್ ಇಲ್ಲಿ ಇಯರ್ ನ ನಮಗೆ ಅವಶ್ಯಕತೆ ಇಲ್ಲ, ಹಾಗಾಗಿ 2022 ಅಂತಾನೆ ಇದೆ. ಇದು ಹೀಗೆ ಇಲ್ಲಿ Tuesday, August 2nd. ಆಗಸ್ಟ್ 2nd ಪ್ರೀವಿಯಸ್ ಮಂತ್ ಇದೆ, ನೆಕ್ಸ್ಟ್ ಮಂತ್ ಅಂತ ಇದೆ. ಹಾಗೆ ರೈಟ್ ಸ್ವೈಪ್ ಮಾಡ್ಕೊಳ್ತಾ ಬಂದ್ರೆ August 1st, 2022. ಈ ಒಂದು ತಿಂಗಳಿಂದ ದಿನಾಂಕ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನಾನು ಇಲ್ಲಿ ಪ್ರೀವಿಯಸ್ ಮಂತ್ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ತೀನಿ. ಡಬಲ್ ಟ್ಯಾಪ್ ಮಾಡಿ ನೋಡಿ, ಇಲ್ಲಿ ಹಾಗೆ ರೈಟ್ ಸ್ವೈಪ್ ಮಾಡ್ಕೊಳ್ತಾ ಬಂದ್ರೆ July 1st, 2022. ಜುಲೈ 1st, 2022 ಅಂತ ಇದೆಯಲ್ಲ, ಇದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. Friday, July 1st, 2022. Selected. ಓಕೆ, ಫ್ರೈಡೆ ಜುಲೈ 1st, 2022 ಅಂತ ಆಯ್ಕೆ ಆಗಿದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಅಂಶ ಗಮನಿಸಿರಬಹುದು ನೀವು. ಮಂತ್ ಅನ್ನ ನಾವು ಬದಲಾವಣೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ದಿನಾಂಕವು ಕೂಡ ಇದರ ಜೊತೆಗೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ತೋರಿಸುತ್ತೆ. ಅಂತಂದ್ರೆ ಒಂದು ತಿಂಗಳನ್ನ ನಾವು ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ಆ ತಿಂಗಳ ಜೊತೆಗೆ ದಿನಾಂಕವನ್ನ ಇಲ್ಲಿ ತೋರಿಸಲಾಗುತ್ತೆ. ಸ್ಕ್ರೀನ್ ನ ಕೆಳಭಾಗದ ರೈಟ್ ಸೈಡ್ ಅಲ್ಲಿ ಓಕೆ ಅಂತ ಕೊಡ್ತಾ ಇದ್ದೀನಿ. Okay button. Start date. Start date 1/7/2022. 1/7/2022. End date. End date 2/8/2022. 2/8/2022 ಅಂತ ಇದೆ. ಇದು ಹೀಗೆ ಇರ್ಲಿ, ಬೇಕಂತಂದ್ರೆ ತಾವು ಆಯ್ಕೆ ಮಾಡ್ಕೊಳ್ಬಹುದು. ಸಮಯ ಕಡಿಮೆ ಇರೋದ್ರಿಂದ ನಾನು ಈಗ ಸ್ಟಾರ್ಟ್ ಡೇಟ್ ಹೇಗೆ ಆಯ್ಕೆ ಮಾಡ್ಕೊಳ್ಳುವಂತಹ ವಿಧಾನ ತೋರಿಸಿದಿನೋ ಅದೇ ರೀತಿಯಾಗಿ ಎಂಡ್ ಡೇಟ್ ಕೂಡ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಹಾಗೆ ಸ್ವೈಪ್ ಮಾಡ್ತಾ ಬಂದ್ರೆ ನಮಗೆ ಈಗಾಗಲೇ ಇರುವಂತಹ ಲಿಮಿಟೇಷನ್ಸ್ ಅನ್ನ ತೋರಿಸುತ್ತೆ. Only 150 transactions for the selected account. Date range for account statement cannot exceed 12 months. View button. ವ್ಯೂ ಮಾಡ್ಕೊಳ್ಬಹುದು, ಅಂದ್ರೆ ಇಲ್ಲೇ ಓದ್ಕೊಳ್ಬಹುದು. ಬೇಡ ಅಂತಂದ್ರೆ Download button. ಡೌನ್ಲೋಡ್ ಅಂತ ಹೇಳಿ ಕೊಟ್ರೆ ನಮ್ಮ ಇಂಟರ್ನಲ್ ಸ್ಟೋರೇಜ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಹಾಗೆ ಸ್ವೈಪ್ ಮಾಡ್ತಾ ಹೋದ್ರೆ Upload to DigiLocker button. ಅಪ್ಲೋಡ್ ಟು ಡಿಜಿಲಾಕರ್, ನಮಗೆ ಯಾವತ್ತಾದ್ರೂ ಬೇಕಾದ್ರೆ ಅದು ಹೆಲ್ಪ್ ಆಗುತ್ತೆ. ಡಿಜಿಲಾಕರ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ಕೊಳ್ಬಹುದು. ನಾನು ಸದ್ಯಕ್ಕೆ ಡೌನ್ಲೋಡ್ ಕೊಡ್ತಿದ್ದೀನಿ. Download. Pop-up window. Loading free period. Loading. Popular message.txt. Pop-up window. ಇಲ್ಲೊಂದು ಫ್ಲಾಶ್ ಮೆಸೇಜ್ ಟೈಪ್ ಬರುತ್ತೆ. ಇದನ್ನ ನಾವು ಓಕೆ ಎಂಬುದಾಗಿ ಆಯ್ಕೆ ಮಾಡ್ಕೊಳ್ಳೋಣ. Okay button. Open. Open with. ಇಲ್ಲಿ ಓಪನ್ ವಿತ್ ಅಂತ ಹೇಳಿ ಕೇಳುತ್ತೆ. ಅಂತಂದ್ರೆ ಈಗ ಡೌನ್ಲೋಡ್ ಆಗಿರುತ್ತದು, ತಾವು ಬೇಕಾದ್ರೆ ಇಲ್ಲಿ ಓಪನ್ ಮಾಡಿ ನೋಡಬಹುದು. Drive PDF viewer. Column 1 and grid. 1 row. 4 ನಾವು columns. ಡ್ರೈವ್ ಮೂಲಕವಾಗಿ ಅಥವಾ ಎನ್ವಿಷನ್ AI, ಕೈಬೋ ಇತ್ಯಾದಿ PDF ಆಕ್ಸೆಸ್ ಮಾಡುವಂತಹ ಆಪ್ ಗಳ ಮೂಲಕವಾಗಿ ನಾವು ಓಪನ್ ಮಾಡಬಹುದು. ಡ್ರೈವ್ PDF ವ್ಯೂವರ್ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. Open. Drive PDF viewer. Column 1. Drive. Unlabeled button out of grid. ಇಲ್ಲಿ ನಾವು ಪಾಸ್ವರ್ಡ್ ಅನ್ನ ಕೊಡಬೇಕಾಗುತ್ತೆ. This file is protected. ಪಾಸ್ವರ್ಡ್ ಏನಂತಂದ್ರೆ ನಮ್ಮ 11 ಡಿಜಿಟ್ ಅಕೌಂಟ್ ನಂಬರ್ ಆಗಿರುತ್ತೆ. ಸಪೋಸ್ ಅದು 0 ದಿಂದ ಶುರುವಾಗಿ ಹೆಚ್ಚಿನ ಸಂಖ್ಯೆಗಳಿದ್ರೆ ಅದನ್ನ ತಲೆ ಕೆಡಿಸ್ಕೊಳ್ಬೇಡಿ. ಎಲ್ಲಿ ನಮ್ಮ ಅಕೌಂಟ್ ನಂಬರ್ ಸಂಖ್ಯೆಯಿಂದ ಶುರು ಆಗುತ್ತೋ ಅಲ್ಲಿಂದ 11 ಅಂಕಿಯ ಅಕೌಂಟ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು. Editing. Pass. ಅಕೌಂಟ್ ನಂಬರ್ ಕೊಟ್ಟಿದ್ದಾದ್ಮೇಲೆ Cancel. Open button. ಓಪನ್ ಅಂತ ಹೇಳಿ ಕೊಡ್ಬೇಕು. Page 1 of 3. Zoom 167%. Keyboard hidden. Drive.
Unlabeled button. ಡ್ರೈವ್ PDF ವ್ಯೂವರ್ ಮೂಲಕ ನಾನು ಓಪನ್ ಮಾಡಿದ್ದೀನಿ. 3 ಪೇಜ್ ಡಿಸ್ಪ್ಲೇ ಆಗಿದೆ. ಇದಕ್ಕೆ 200,200,8020,140,227,XXXXXX8902.pdf ಕೆಲವು ನಂಬರ್ಗಳನ್ನ ಹಾಗೂ ಅಕೌಂಟ್ ನಂಬರ್ ಅನ್ನ ಕೊಟ್ಟು .pdf ಎಂಬುದಾಗಿ ಕೊಟ್ಟಿದ್ದಾರೆ. ಇದು ನಮ್ಮ ಸ್ಟೇಟ್ಮೆಂಟ್ ನ ನೇಮ್ ಆಗಿರುತ್ತೆ. Find button. ಫೈಂಡ್ ಕೊಡಬಹುದು. Add the drive button. ಡ್ರೈವ್ ಗೆ ಆಡ್ ಮಾಡ್ಕೊಳ್ಬಹುದು. More options button. ಮೋರ್ ಆಪ್ಷನ್ ಮೂಲಕವಾಗಿ Pop-up window. Open with. Send file. ಇದನ್ನ ಸೆಂಡ್ ಮಾಡಬಹುದು. ಇಲ್ಲಿ ಸೆಂಡ್ ಫೈಲ್ಸ್ ಅಂತಂದ್ರೆ ವಾಟ್ಸ್ಆಪ್ ಮೂಲಕ, ಜಿಮೇಲ್ ಮೂಲಕ ಬೇರೆಯವರಿಗೆ ಸೆಂಡ್ ಮಾಡಬಹುದು. ಅವರಿಗೂ ಕೂಡ ನಾವು ಪಾಸ್ವರ್ಡ್, ನಮ್ಮ ಅಕೌಂಟ್ ನಂಬರ್ ಅನ್ನ ಸೆಂಡ್ ಮಾಡಬೇಕಾಗುತ್ತೆ. Download. ಇಲ್ಲಿಂದ ಕೂಡ ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಬಹುದು. Back button. ಮತ್ತೆ ನಾವು ಬ್ಯಾಕ್ ಬಂದು ನೋಡೋದಾದ್ರೆ ಇಲ್ಲಿ ನೋಡಿ, Account statement from July 1st, 2022 to August 2nd, 2022. Account name, Mr. Joyal J Fernandes. Address, Bangalore. Date, August 2nd, 2022. Account number. Account description. Branch, drawing power. Interest rate, MOD balance, SIF no, IFS code, MICR code. Nomination registered. ಇಲ್ಲಿ ಮುಖ್ಯವಾಗಿ ಈ ನಮ್ಮ ಸ್ಟೇಟ್ಮೆಂಟ್ ನಲ್ಲಿ ಡಿಸ್ಪ್ಲೇ ಆಗುವಂತದ್ದು ಎಲ್ಲಿಂದ ಎಲ್ಲಿವರೆಗೆ ಪಡೆದಿದ್ದೀವಿ ಅನ್ನುವಂತ ಡೇಟ್ ಇಲ್ಲಿ ತೋರಿಸಲಾಗುತ್ತೆ. ಅಕೌಂಟ್ ನೇಮ್, ನಮ್ಮ ಆಧಾರ್ ಕಾರ್ಡ್ ನ ಮೂಲಕವಾಗಿ ನೀಡಲಾಗಿರುವಂತಹ ಅಡ್ರೆಸ್, ಡೇಟ್, ಅಕೌಂಟ್ ನಂಬರ್, ಅಕೌಂಟ್ ಡಿಸ್ಕ್ರಿಪ್ಷನ್, ಬ್ರಾಂಚ್, ಡ್ರಾಯಿಂಗ್ ಪವರ್, ಇಂಟ್ರೆಸ್ಟ್ ರೇಟ್ ಪರ್ ಆನ್ಯುಯಲ್, MOD ಬ್ಯಾಲೆನ್ಸ್, ಸಿಫ್ ನಂಬರ್, IFSC ಕೋಡ್, MICR ಕೋಡ್, ನಾಮಿನಿ ರಿಜಿಸ್ಟರ್ ಆಗಿರುವುದರ ಬಗ್ಗೆ ದೃಢೀಕರಣ. ಇದರ ನಂತರದಲ್ಲಿ ನಮ್ಮ ಜುಲೈಯಿಂದ ಇಲ್ಲಿಯವರೆಗೆ ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥದ್ದು, ಡಿಸ್ಕ್ರಿಪ್ಷನ್, ರೆಫರೆನ್ಸ್ ನಂಬರ್ ಅಥವಾ ಚೆಕ್ ನಂಬರ್, ಡೇಟ್, ಕ್ರೆಡಿಟ್, ಡೆಬಿಟ್ ಬ್ಯಾಲೆನ್ಸ್ ಇತ್ಯಾದಿ ಮಾಹಿತಿಯನ್ನ ಇಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ಓಕೆ, ಸಾಮಾನ್ಯವಾಗಿ ಡ್ರೈವ್ ಅಲ್ಲಿ ಆಕ್ಸೆಸ್ ಮಾಡುವಾಗ ಈ ಸ್ಟೇಟ್ಮೆಂಟ್ ಅನ್ನ ನಾವು 2 ಫಿಂಗರ್ಸ್ ಇಂದ ಸ್ಕ್ರೋಲ್ ಅಪ್ ಮಾಡಿದ್ರೆ ಪುಟಗಳು ಬದಲಾವಣೆ ಆಗ್ತವೆ. ಸೊ ನಿಮ್ಮ ಇಂಟರ್ನಲ್ ಸ್ಟೋರೇಜ್ ಅಲ್ಲಿ ಇರುವಂತಹ ಡೌನ್ಲೋಡ್ ಫೋಲ್ಡರ್ ಇಂದ ಕೂಡ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನಮ್ಮ SBI ಖಾತೆಯ ಸ್ಟೇಟ್ಮೆಂಟ್ ಅನ್ನ ಯೋನೋ ಲೈಟ್ SBI ಆಪ್ ನ ಮೂಲಕವಾಗಿ ಸುಲಭವಾಗಿ ಪಡೆದುಕೊಳ್ಳಬಹುದಾಗಿದೆ. ಯೋನೋ ಲೈಟ್ SBI ಈ ಆಪ್ ನ ಕುರಿತಾದ ಇನ್ನು ಕೆಲವು ಮಾಹಿತಿಗಳಿಗಾಗಿ ನಮ್ಮ ಹಿಂದಿನ ಸಂಚಿಕೆಗಳನ್ನು ದಯವಿಟ್ಟು ವೀಕ್ಷಿಸಿ. ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.